ಚುನಾವಣೆಗೆ ರಾಜ್ಯದಲ್ಲಿ ಈಗಾಗಲೇ ತಯಾರಿ ಶುರುವಾಗಿದೆ. ಹೀಗಾಗಿ ಚುನಾವಣಾ ಪ್ರಚಾರಗಳು ಕೂಡ ಬಿರುಸುಗೊಳ್ತಾ ಇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಕೂಡ ಹೊರತಾಗಿಲ್ಲ. ಅದರಲ್ಲೂ ಖಾನಾಪುರ ಕ್ಷೇತ್ರದಿಂದ ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ. ಕೆಲ ಕೇಂದ್ರ ಸಚಿವರ ಮೂಲಕ ಕಾಂಗ್ರೆಸ್ ಟಿಕೆಟ್ ನೀಡುವ ಆಶ್ವಾಸನೆ ಸಿಕ್ಕಿದೆ ಎನ್ನಲಾಗಿದೆ. ಹಾಗಾಗಿ ಅಂಜಲಿ ಕಾಂಗ್ರೆಸ್ ಟಿಕೆಟ್ನಿಂದಲೇ ಸ್ಪರ್ಧಿಸುತ್ತಾರೆ ಎನ್ನುವ ಮಾತುಗಳು ಕೇಳಿಬರ್ತಾ ಇವೆ. ಇನ್ನು ಇವರ ಅರಿಶಿನ ಕುಂಕುಮ ಕಾರ್ಯಕ್ರಮ ಖಾನಾಪುರ ಮತಕ್ಷೇತ್ರದ ಹಳ್ಳಿಗಳಲ್ಲಿ ಮಹಿಳೆಯರನ್ನ ಆಕರ್ಷಿಸುತ್ತಾ ಇದೆ. ಕಳೆದ 1 ತಿಂಗಳಿನಿಂದ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮತದಾರರ ಓಲೈಕೆಯಲ್ಲಿ ತೊಡಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾನಾಪುರ ತಾಲೂಕಿನಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಕಟೌಟ್ಗಳು ರಾರಾಜಿಸುತ್ತಾ ಇದ್ದು, ಮೇಡಂ ಹೋದಲ್ಲಿ ಬಂದಲ್ಲೆಲ್ಲ ಮಹಿಳೆಯರ ದಂಡೆ ಸೇರ್ತಾ ಇದೆ. ಅದರಲ್ಲೂ ಮರಾಠಿ ಭಾಷಿಕರ ಮತ ಪಡೆಯಲು ಕಸರತ್ತು ಮುಂದುವರೆಸಿದ್ದಾರೆ. ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಅವರು ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಹಳ್ಳಿಗಳಲ್ಲಿ ಮಹಿಳೆಯರನ್ನು ಆಕರ್ಷಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಜನಪರ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಹೋದಲ್ಲಿ ಬಂದಲ್ಲೆಲ್ಲ ಒಂದು ಅಭೂತಪೂರ್ವವಾದಂತಹ ಒಂದು ಸ್ವಾಗತ ಹಾಗೆ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಕೂಡ ಮಹಿಳೆಯರಿಂದ ಅವರಿಗೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಡಾಕ್ಟರ್ ಅಂಜಲಿ ಅವರು ಬೆಳಗಾವಿಯ ಸ್ಟುಡಿಯೋದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾತಾಡೋಣ. ಡಾಕ್ಟರ್ ಅಂಜಲಿ ಅವರೇ, ಈಗಾಗಲೇ ನಿಮಗೆ ಟಿಕೆಟ್ ಸಿಗುವಂತಹ ಒಂದು ಭರವಸೆ ಸಿಕ್ಕಿದೆಯಾ ಕಾಂಗ್ರೆಸ್ನಿಂದ? ಅದು ನನಗೆ ಏನು ಸುದ್ದಿ ಇಲ್ಲ. ಓಕೆ, ನಾನು ನಮ್ಮ ಸೇವಾ ಮಾಡ್ತಾ ಇದ್ದೀನಿ. ಅದೇ ನೀವೇ ಈಗ ಫಸ್ಟ್ ಟೈಮ್ ನನಗೆ ಹೇಳ್ತಾ ಇದ್ದೀನಿ. ಸೊ ಯಾವ ತರ ಸೇವೆ ಮಾಡ್ತಾ ಇದ್ದೀರಾ ಅಂಜಲಿ ಅವರು ನೀವು? ನಾನು ಡಾಕ್ಟರ್ ಇದ್ದೀನಿ. ಅದಕ್ಕೆ ಡಾಕ್ಟರ್ ಇಂದ ಅದು ಸೇವೆ ಮಾಡ್ತಾ ಇತ್ತು. ಬಟ್ ನಾವು ಬಿಕಾಸ್ ಆಫ್ ಮೈ ಪ್ರೊಫೆಷನ್ ಐ ಆಮ್ ನಾಟ್ ಏಬಲ್ ಟು ಗಿವ್ only serve limited people. Only ladies come under my group. Okay. So that's why, because of this limited scope, I wanted to widen my scope. So that's why I'm giving a wider perspective to my Samaj Seva. ಅಲ್ಲ ಅಂಜಲಿ ಅವರೇ, ಈಗ ನೀವು ಒಬ್ಬ ವೈದ್ಯರಾಗಿದ್ದುಕೊಂಡು ಸೇವೆಯನ್ನ ಮಾಡ್ತಾ ಇದ್ದೀರೋ ಅಥವಾ ಇದು ಚುನಾವಣಾ ಪ್ರಚಾರದ ಒಂದು ಗಿಮಿಕ್, ಚುನಾವಣಾ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು? ಅಲ್ಲಪ್ಪ, ಇದು ಚುನಾವಣೆಗೆ ಏನ್ ರಿಲೇಷನ್ ಇಲ್ಲ. ಇದು ನಾನು ಬೆಳಗಾಂ ಹತ್ರ ಇದ್ದಾಗ, ಇದು ಎಲ್ಲ ಖಾನಾಪುರ ತಾಲೂಕಾ, ಐ ಹ್ಯಾವ್ ರೋಮ್ಡ್ ಇನ್ ದ ಇಂಟೀರಿಯರ್ಸ್ ಆಫ್ ದ ತಾಲೂಕಾ ಅಂಡ್ ಐ ಹ್ಯಾವ್ ಸೀನ್ ದ state of the people there staying in that villages. The villages are very interior, no communication with their own taluka level offices also. So I have seen all these places, so I thought of giving my approach to these people and helping them by whatever means and ways I can. So before I was helping through medical camps, blood donation camps, making ladies aware about their civil rights through Akkatai Sammelanas and Save the Child, Girl Child programs. ಅಂಜಲಿ ಅವರೇ, ಕನ್ನಡದಲ್ಲೇ ಹೇಳಿ. ಅಂಜಲಿ ಅವರೇ, ಕೇಳಿಯಪ್ಪ. ಹೇಳಿ ಅಂಜಲಿ ಅವರೇ, ಈಗ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ವೈದ್ಯರಾಗಿದ್ಕೊಂಡು ಸೇವೆಯನ್ನ ಮಾಡ್ತಾ ಇದ್ರಿ, ನಿಜ ಸಾಕಷ್ಟು ಕ್ಯಾಂಪ್ಗಳನ್ನ ಮಾಡ್ತಾ ಇದ್ರಿ. ಅದನ್ನ ಬಿಟ್ಟು ಈಗ ಅರಿಶಿನ ಕುಂಕುಮ ತರದ ಕ್ಯಾಂಪ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಸೇವೆ ಆಗಿರ್ಬೋದು, ಇದು ನಿಮ್ಮ ಪ್ರೊಫೆಷನ್ಗೆ ಸೇರಿರುವಂತದ್ದಲ್ಲ. ಅದನ್ನ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನೀವು ಇನ್ನೊಂದು ರೀತಿಯ ಸೇವೆಯನ್ನ ಮಾಡ್ತಾ ಇದ್ದಾರಾ? ಇದ್ರ ಉದ್ದೇಶ ಏನು ಅಂತ ಹೇಳಿ? ಏನು ಉದ್ದೇಶ ಇಲ್ಲಪ್ಪ, ಅದೇ ಹೇಳಿದ್ದೀನಿ. ಮೆಡಿಕಲ್ ದಲ್ಲಿ ಲಿಮಿಟೆಡ್ ಸ್ಕೋಪ್ ಇದೆ. ಅದು ಬರೀ ಸ್ತ್ರೀ ರೋಗ್ಗೆ ಆಗುತ್ತೆ. ಮೆಡಿಕಲಿ ಓನ್ಲಿ ಐ ಆಮ್ ಅ ಗೈನಕಾಲಜಿಸ್ಟ್, ಅಲ್ಲಿ ಅದಕ್ಕೆ ಆಗತ್ತಾ ಇದೆ. ಅದಕ್ಕೆ ವೈಡರ್ ಸ್ಕೋಪ್ ಸ್ತ್ರೀಗೆ ಏನಂತ ಬೇಕು, ಅದಕ್ಕೆ ಮೆಂಟಲಿ ಆಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತ್
I wanted to give. That's why I'm creating, besides being a doctor, I'm creating awareness in general about the ladies, civil rights of the ladies, which they don't know in these village areas. So it has a wider perspective and a wider scope in general for the public. ಅಂದ್ರೆ ಈಗ ನೆಕ್ಸ್ಟ್ ನೀವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀರೋ ಇಲ್ವೋ ಹಾಗಾದ್ರೆ ಅಂಜಲಿ ಅವರೇ? ಅದೇ ಜನದು ಡಿಸಿಷನ್ ಇದೆ ಅಪ್ಪ, ನಂದು ಏನಿಲ್ಲ. ಜನಗೆ ಏನು ಬೇಕೋ ಅವರಿಗೆ ಅವರು ಡಿಸಿಷನ್ ಇದೆ. ಓಕೆ, ಅಂದ್ರೆ ಯಾರಾದ್ರೂ ಹೇಳಿದಾರ ನೀವು ಬನ್ನಿ ಚುನಾವಣೆಗೆ ನಿಂತ್ಕೊಳ್ಳಿ, ನೀವು ಕೂಡ ಕಂಟೆಸ್ಟ್ ಮಾಡಿ ಅನ್ನುವಂತ ಒಂದು ಒತ್ತಡ ಬಂದಿದೆಯಾ ನಿಮಗೆ? ಅಲ್ಲ, ನನ್ಗೆ ಅಂತೂ ಏನ್ ಸುದ್ದಿ ಬಂದಿಲ್ಲಪ್ಪ. ಸೊ ಬೇರೆ ಕಾಂಗ್ರೆಸ್ ನಾಯಕರನ್ನ ಯಾರನ್ನಾದ್ರೂ ನೀವು ಭೇಟಿ ಮಾಡಿದಿರಾ ಈ ಒಂದು ನಿಟ್ಟಿನಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ? ಇಲ್ಲ, ಇನ್ನು ಹಂಗೆ ಏನ್ ನಡೀತಾ ಇಲ್ಲ. ಅಷ್ಟೇ ಸಮಾಜ ಸೇವೆನೆ ಮಾಡ್ತಾ ಇದ್ದೀನಿ. ಇದು ಬರೀ ಬ್ಯಾಕ್ವರ್ಡ್ ಏರಿಯಾ ಇದೆ ಖಾನಾಪುರ ತಾಲೂಕಾ, ಅವಾಗನೇ ನೋಡಿದ್ದೆ, ಅದಕ್ಕೆ ಇಲ್ಲಿ ಬಂದು ಅದು ಕೆಲಸ ಮಾಡ್ತಾ ಇದ್ದೇನೆ, ಬಾಕಿ ಏನೇ ಇಲ್ಲ. ಅಂದ್ರೆ ಒಟ್ಟಲ್ಲಿ ನಿಮಗೆ ಮನಸ್ಸಿದೆಯಾ ಚುನಾವಣೆ ಕಂಟೆಸ್ಟ್ ಮಾಡಬೇಕು, ನೆಕ್ಸ್ಟ್ ನಾನು ವಿಧಾನಸಭೆ ಚುನಾವಣೆಗೆ ನಿಲ್ಬೇಕು ಅನ್ನುವಂತ ಒಂದು ಮನಸ್ಸು ನಿಮ್ಮಲ್ಲಿ ಇದೆಯಾ ಅಂಜಲಿ ಅವರೇ? ಹಂಗೆ ಏನ್ ಡಿಸೈಡ್ ಮಾಡಿಲ್ಲ. ಮುಂಚೆನೂ ನಾನು ಸೇವೆ ಮಾಡ್ತಾ ಇದ್ದೀನಿ, ಅದೇ ಕಂಟಿನ್ಯೂ ಆಗಿ ಹಂಗೆ ನಾನು ಮುಂಚೆನೆ ನಿಮ್ಗೆ ಏನ್ ಹೇಳಿದೆ ಅದೇ ಮತ್ತೆ ಹೇಳ್ತಾ ಇದ್ದೀನಿ. ವೈಡರ್ ಸ್ಕೋಪ್ ಬೇಕು, ವೈಡರ್ ಇಮೇಜ್ ಬೇಕು, ಅದಕ್ಕೆ ಇಲ್ಲಿ ಬಂತು ಕೆಲಸ ಮಾಡ್ತಾ ಇದ್ದೀನಿ ಅಪ್ಪ, ಬಾಕಿ ಏನು ಇನ್ನೂ ಸುದ್ದಿ ಇಲ್ಲ ನನ್ಗೆ. ಒಂದು ವೇಳೆ ನಿಮಗೆ ಖಾನಾಪುರದಿಂದ ಟಿಕೆಟ್ ಸಿಕ್ಕಿದ್ರೆ ಚುನಾವಣೆ ಕಂಟೆಸ್ಟ್ ಮಾಡ್ತೀರಾ? It depends on the people, they have to decide. Okay. So ನಿಮ್ಮ ಈ ಸಮಾಜ ಸೇವೆಗೆ ನೀವು ಮಾಡ್ತಾ ಇರುವಂತಹ no information. ನಿಮ್ಮ ಕ್ಯಾಂಪ್ಸ್ ಗಳಿಗೆ ನಿಮ್ಮ ಪತಿಯ ಸಹಾಯ ಇದೆಯಾ, ಅವರ ಸಹಕಾರ ಇದೆಯಾ ಅಂಜಲಿ ಅವರೇ? ಅವರು ಯಾಕೆ ಸಹಕಾರ ಮಾಡಬೇಕು? ನಾನು ಒಬ್ಬರೇ ಡಾಕ್ಟರ್ ಇದ್ದೀನಿ, ನಾನು ಸ್ವಂತ ನಮ್ ಪ್ರೊಫೆಷನ್ ಇದ್ದಾರೆ, ನಾನು ಅಷ್ಟು ಇಂಡಿಪೆಂಡೆಂಟ್ ಆಗಿ ಇದ್ದೀನಿ, ನಾನು ಸ್ವಂತ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಪ್ಪ, ಅವರು ಯಾಕೆ ನನ್ಗೆ ಸಹಕಾರ ಬೇಕು? ಓಕೆ, ಸೊ ನಿಮ್ಮ ಕಾರ್ಯಕ್ರಮಗಳಿಗೆ ಈಗ ಉತ್ತೇಜನ ಸಿಗ್ತಾ ಇದೆ ಹಾಗಾದ್ರೆ? ನೀವು ಹೋದಲ್ಲಿ ಬಂದಲ್ಲೆಲ್ಲ ಜನ ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದಾರಾ? ಎಸ್, ಸಾಕಷ್ಟು ಪಬ್ಲಿಕ್ ಜನಗಳು ಬರ್ತಾರೆ, ತಂದೆ ತಾಯಿ ಎಲ್ಲಾ ಜನ ಬರ್ತಾ ಇದ್ದಾರೆ. ಹಲ್ದಿ ಕುಂಕುಮ ಅರ್ಚನಾ ಇಟ್ಟಿದ್ದೀನಿ, ಅವ್ರ ಜೊತೆ ಅವರು ಗಂಡನೇ ಕೂಡ ಬರ್ತಾ ಇದ್ದಾರೆ. ಬಟ್ ಸಾಕಷ್ಟು ಲೇಡೀಸ್, 1000 ಜಾಸ್ತಿ ಲೇಡೀಸ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವರಿಗೆ ಪಾಪ ಎಲ್ಲ ಏನು ಗೊತ್ತಿಲ್ಲ, ಡೆವಲಪ್ಮೆಂಟ್ಗೆ ಏನು ಸುದ್ದಿ ಕೂಡ ಇಲ್ಲ, ಅವರು ಎಜುಕೇಟೆಡ್ ಕೂಡ ಇಲ್ಲ, ಬರೀ ಅವರು ಮನೆ ನೋಡ್ತಾ ಇತ್ತು, ಈ ತರ ಜನ ಎಲ್ಲ ಇದ್ದಾರೆ. ಅವರಿಗೆ ತುಂಬಾ ಕೆಲಸ ಮಾಡಿ ಅವೇರ್ನೆಸ್ ಮಾಡಬೇಕು. ಸೊ ಒಂದು ವೇಳೆ ಗಿವನ್ ಎ ಚಾನ್ಸ್ ನಿಮ್ಗೂ ಕೂಡ ಟಿಕೆಟ್ ಸಿಕ್ಕಿ ನೀವು ಅಲ್ಲಿಂದ ಕಂಟೆಸ್ಟ್ ಮಾಡಿ ಗೆದ್ದು ಬಂದ್ರೆ ಯಾವ ತರದ ಸೇವೆ ಮಾಡಬೇಕು ಅಂತ ಹೇಳಿ ಬಯಸ್ಕೊಂಡಿದ್ದೀರಾ? ಆ ಭಾಗದ ಜನರಿಗೆ ಯಾವ ರೀತಿಯಾದಂತಹ ಸೇವೆ ನೀವು ನೀಡ್ತೀರಾ ಹಾಗಾದ್ರೆ? No, why wait for the ticket or why wait for elections to do your work? I don't see any correlation of doing social work or good work for the people. Only thing is it might give a better chance. Like social work and politics, you can say they go hand in hand. It's only through politics is going through the government system, and change can be given better entering into the system rather than being outside. ಸೊ ಈಗಾಗಲೇ ನೀವು ಕಾಂಗ್ರೆಸ್ನಿಂದ ಅಪ್ಲಿಕೇಶನ್ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ನಿಜನಾ ಅಂಜಲಿ ಅವರೇ? ಅಪ್ಲಿಕೇಶನ್ ಇನ್ನು ಮಾಡಿಲ್ಲ. ಅಂದ್ರೆ ತಗೊಂಡಿಲ್ವಾ ಅಪ್ಲಿಕೇಶನ್ ಕಾಂಗ್ರೆಸ್ ಇಂದ? ನಿಮಗೆ ಗೊತ್ತು? ಇಲ್ಲ. ಓಕೆ, ಸೊ ಯಾರು ಕೂಡ ನಿಮ್ಗೆ ಆಫರ್ ಕೂಡ ಇನ್ನು ಕೊಟ್ಟಿಲ್ಲ ಹಾಗಾದ್ರೆ ಚುನಾವಣೆ ಕಂಟೆಸ್ಟ್ ಮಾಡಿ ಅಂತ? ಇಲ್ಲ, ಇನ್ನು ಹಂಗೆ ಸುದ್ದಿ ನನ್ಗೆ ಏನು ಇಲ್ಲಪ್ಪ. ಓಕೆ, ಸೊ ಚಾನ್ಸ್ ಸಿಕ್ಕಿದ್ರೆ, ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ? As I said, it is always better to be in the system to change the system. Right. And it is for the people to decide what happens next. Okay, Dr. Anjali ಅವರೇ, ಥ್ಯಾಂಕ್ ಯು ವೆರಿ ಮಚ್ ತಾವು ನಮ್ಮ ಜೊತೆಗೆ ಮಾತನಾಡಿದ್ರೆ. ಮತ್ತಷ್ಟು ಸುದ್ದಿ ಬ್ರೇಕ್ನ ನಂತರ.